ರೇಣುಕಾಚಾರ್ಯರು ಯಾವತ್ತು ಓಪನ್ ಆರ್ಟ್ ಮುಂದಿಜ್ಜೆಟ್ಟೆ ಈ ಮುಂದೆ ಇಟ್ಟ ಹೆಜ್ಜೆ ಹಿಂದೆ ತೆಗಿಯಲ್ಲ. ನಾನು ಪಲಾಯನವಾದಿ ಅಲ್ಲ. ಯಾರು ತಪ್ಪು ಮಾಡ್ತಾರೆ, ಯಡಿಯೂರಪ್ಪನ ಟೀಕೆ ಮಾಡೋದು ಒಂದೇ, BJP ಟೀಕೆ ಮಾಡೋದ್ರೆ ನೇರವಾಗಿ ಮಾತಾಡ್ತೀನಿ. ನನ್ನಿಂದ ವಿಜಯೇಂದ್ರಗೆ ಯಡಿಯೂರಪ್ಪನವರಿಗೆ ಮುಜುಗರ ಆದರೆ ನಾನು ರಾಜಕೀಯದಲ್ಲಿ ನಿವೃತ್ತಿ ಹಾಕಿನಿ, ಮುಜುಗರ ಮಾಡಲ್ಲ. ಇನ್ನೊಂದು ವೀರಶೈವ ಲಿಂಗಾಯತ ಸಮಾವೇಶಗಳು ಮಾಡಿ ಮೇಲೆ ಕೆಲವು ಭಯಭೀತರಾಗ್ಬಿಡ್ತಾರೆ. ವೀರಶೈವ ಲಿಂಗಾಯತ ಒಟ್ಟಾಗ್ತದ್ರೆ ಹೊಡಿಬೇಕಂತ ಇದ್ದರು, ಹೊಡೆದಾಕಿದ್ರು. ಅದೇ ಸಮಾಜ ಸಂಘಟನೆ ಮಾಡಿದರೆ ರೇಣುಕಾಚಾರ್ಯ ವೈಯಕ್ತಿಕ ಲಾಭ ಅಲ್ಲ, ಇದು BJP ಪ್ಲಸ್ ವೀರಶೈವ ಲಿಂಗಾಯತ ಮತಗಳು ಭಾಳ BJPಯಿಂದ ಭಾಳ ದೂರ ಆಗಿದೆ. ಸಮಾವೇಶ ಮಾಡೇ ಮಾಡ್ತೀವಿ. ಅದು ಸಮಾಜ ಸಂಘಟನೆ, ಪಕ್ಷ ಸಂಘಟನೆ ಬೇರೆ, ಸಮಾಜ ಸಂಘಟನೆ ಬೇರೆ. ವೀರಶೈವ ಲಿಂಗಾಯತ ಸಮಾವೇಶ ಯಾವತ್ತೂ ನಿಲ್ಲಲ್ಲ, ಸಂಘಟನೆ ಮಾಡೇ ಮಾಡ್ತೀನಿ. ಅದು ಪಕ್ಷ ವಿರುದ್ಧ ಅಲ್ಲ. ನೋಡಿ, ಅವ್ರು ಏನು ಸಮಯ ಕೊಟ್ಟಿದ್ದಾರೆ ಆ ಸಮಯದ ಒಳಗೆ ನಾನು ಲಿಖಿತವಾಗಿ ಉತ್ತರವನ್ನು ದಾಖಲೆ ಸಮೇತ ಕೊಡ್ತೀನಿ. ಯಡಿಯೂರಪ್ಪನ BJPನ ಯಾರ ಟೀಕೆ ಮಾಡಿದ್ರು ಇನ್ನು ಭಾಳಷ್ಟು ಜನ ಆದರೆ ಅವ್ರಿಗೆ ನೋಟಿಸ್ ಕೊಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ. ನಾನು ಆರ್ಡ್ರ್ ಮಾಡಲ್ಲ, ಆರ್ಡ್ರ್ ಮಾಡಿಸಿ ದೊಡ್ಡವನಲ್ಲ. ನಾನು ರೇಣುಕಾಚಾರ್ಯ ಭಾಳ ಚಿಕ್ಕವನು ಕಾರ್ಯಕರ್ತ. ಧನ್ಯವಾದಗಳು. ನಾನು ಸಾರ್ವಜನಿಕ ವೇದಿಕೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಟೀಕೆ ಮಾಡಿಲ್ಲ, ಭಾರತೀಯ ಜನತಾ ಪಾರ್ಟಿ ಟೀಕೆನೇ ಮಾಡಿಲ್ಲ. ಇದೇ ಪ್ರಹ್ಲಾದ್ ಜೋಶಿ ಅವರ ರಾಜ್ಯಾಧ್ಯಕ್ಷ ಆಗಿದ್ದಾಗ ಕೆಲಸ ಮಾಡಿದ್ದೀನಿ. ನಳಿನ್ ಕುಮಾರ್ ಕಟೀಲ್ ಕೆಲಸ ಅವ್ರಿಗೆ ಅಧ್ಯಕ್ಷ ಆಗಿದ್ದಾಗಲೂ ಅವ್ರ ಪರವಾಗಲೂ ಮಾತಾಡಿದ್ದೀನಿ. ನಾನು ಕೆಲವರು ಕೇಳೋಕ್ಕೆ ಇಚ್ಛೆ ಪಡ್ತೀನಿ. ಪ್ರಹ್ಲಾದ್ ಜೋಶಿ ಅವರು ರಾಜ್ಯದ ಅಧ್ಯಕ್ಷ ಆಗಿದ್ದಾಗ ನಾನು ಪ್ರಹ್ಲಾದ್ ಜೋಶಿ ಟೀಕೆ ಮಾಡಿಲ್ಲ. ನಳಿನ್ ಕುಮಾರ್ ಕಟೀಲು ಭಾರತೀಯ ಜನತಾ ಪಾರ್ಟಿ ಇಬ್ಬರು ಅಧ್ಯಕ್ಷ ಆಗಿದ್ದಲ್ಲ, ಯಡಿಯೂರಪ್ಪನವ್ರು ಈಗ ವಿಜಯೇಂದ್ರ ಅಧ್ಯಕ್ಷ ಆದ್ಮೇಲೆ ಟೀಕೆ ಮಾಡ್ತಾರಲ್ಲ, ಯಡಿಯೂರಪ್ಪನವ್ರ ರಾಜ್ಯಾಧ್ಯಕ್ಷದ ಟೀಕೆ ಮಾಡಿದ್ರು, ಮುಖ್ಯಮಂತ್ರಿ ಆಗಿದ್ದ ಟೀಕೆ ಮಾಡಿರಲ್ಲ. ಆಯಿತು, ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಯಾಕೆ ಮಾತಾಡಲಿಲ್ಲ? ಪ್ರಹ್ಲಾದ್ ಜೋಶಿ ಅವರು ನಳಿನ್ ಕುಮಾರ್ ಕಟೀಲು ರಾಜ್ಯದ ಅಧ್ಯಕ್ಷ, ಅವ್ರು ಅವಾಗೆಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಮಾಡಿರಲ್ಲ, ಆವಾಗ ಯಾಕೆ ಬಾಯಿಗೆ ಬೀಗ ಹಾಕಿ ಅಂದ್ರಿ? ಅಂದರೆ ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟಿ ಬೆಳೆಸೋ ನಾಯಕನ ವಿರುದ್ಧ ಮಾತಾಡ್ತಿರಲ್ಲ, ಇದಕ್ಕೆ ಕೆಲವರು ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಇದೇ ಯತ್ನಾಳ್ ಹೇಳಿದ್ದಾರೆ, ನನ್ನನ್ನು ಕೇಂದ್ರದಲ್ಲಿ ಕೆಲವರು ರಕ್ಷಣೆ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾರಲ್ಲ, ಅಂಥವ್ರ ಹೆಸರು ಹೇಳಬೇಕು, ಅವರು ಬಹಿರಂಗ ಬರಬೇಕು. ಇಲ್ಲಿ ನಾಟಕ ಮಾಡೋದು ಬೇಡ. ನಾನು ಯಾವುದೇ ಕಾರಣಕ್ಕೂ ಭಯನೂ ಬಿದ್ದಿಲ್ಲ, ಪಲಾಯನವಾದಿ ಅಲ್ಲ, ನನ್ನ ನಿಲುವಿನಲ್ಲಿ ಬದಲಾವಣೆ ಇಲ್ಲ. ಅಂದರೆ ರೇಣುಕಾಚಾರ್ಯ BJP ರಾಜ್ಯಾಧ್ಯಕ್ಷನ ಟೀಕೆ ಮಾಡಿರಿ ಭಾಳ ಒಳ್ಳೆನಕ್ಕದನ್ನ. ಅರೆ ನೀವೇ ರಾಷ್ಟ್ರೀಯ ನಾಯಕರು, ವಿಜಯೇಂದ್ರ ಅಧ್ಯಕ್ಷರು ಮಾಡಿದಿರಿ, ಯಡಿಯೂರಪ್ಪನವ್ರ ಅಧ್ಯಕ್ಷರು ಮಾಡಿದಿರಿ. ಅಂಥವ್ರನ್ನ ಟೀಕೆ ಮಾಡಿದಾಗ ಅವರಿಗೆ ಪಕ್ಷದ ಉಚ್ಚಾಟನೆ ಇಲ್ಲ. ಅಂದರೆ ರಾಜ್ಯದ ಅಧ್ಯಕ್ಷರನ್ನ BJP ಡಿಫೆಂಡ್ ಮಾಡ್ಕೊಂಡು ಅಪರಾಧನಾ? ಹಂಗೆ ನಾನು ಯಡಿಯೂರಪ್ಪನವ್ರ ವಿರುದ್ಧ ಟೀಕೆ ಮಾಡಿದರೆ, ವಿಜಯೇಂದ್ರ ವಿರುದ್ಧ ಟೀಕೆ, ರಾಜ್ಯದ ಅಧ್ಯಕ್ಷ ವಿರುದ್ಧ ಟೀಕೆ ಮಾಡಿದರೆ ರೇಣುಕಾಚಾರ್ಯ ಭಾಳ ಒಳ್ಳೆಯದಾಗದ್ದು. ನನ್ನನ್ನು ವೈಭವೀಕರಿಸಿದ್ರು ಕೆಲವರು. ನಾನು ನನ್ನ ನಿಲುವಿನಲ್ಲಿ ಯಾವುದೇ ಕಾರಣಕ್ಕೆ ಬದಲಾವಣೆ ಇಲ್ಲ. ರಾಜ್ಯದ ಅಧ್ಯಕ್ಷರು ಮಾಡಿದ ಯಡಿಯೂರಪ್ಪನವರ ವಿಜಯೇಂದ್ರನ ರಾಷ್ಟ್ರೀಯ ನಾಯಕರು, ರಾಜ್ಯದ ಅಧ್ಯಕ್ಷರು ಟೀಕೆ ಮಾಡೋದು ಒಂದೇ, ರಾಷ್ಟ್ರೀಯ ನಾಯಕರು ಟೀಕೆ ಮಾಡೋದು ಒಂದೇ. ನಾನು ಕೆಲವರು ಕೇಳ್ತೀನಿ, ಆಯಿತು ಎರಡು ನೋಡಿ, ಇಲ್ಲಿ ನಾನು ಸ್ಪಷ್ಟವಾಗಿ ರಾಜ್ಯದ ಅಧ್ಯಕ್ಷರ ವಿರುದ್ಧ BJP ವಿರುದ್ಧ ಮಾತಾಡಿದಾಗ ಮಾತ್ರ, ಯಡಿಯೂರಪ್ಪನವ್ರ ವಿರುದ್ಧ ರಾಜ್ಯದ ಅಧ್ಯಕ್ಷ ವಿರುದ್ಧ ಮಾತಾಡಿದಾಗ ಮಾತ್ರ ನಾನು ಮಾತಾಡಿದ್ದೀನಿ. ನಾನು ಮೌನವಾಗಿದ್ದೆ. ಪಕ್ಷದ ಸಂಘಟನೆ ನನ್ನದೇ ಆದ ಕೊಡುಗೆ ಇದೆ. ಒಂದು ನಿಮಿಷ ನಾನು ಹೇಳ್ತೀನಿ. ನಾನು ಯಡಿಯೂರಪ್ಪನವ್ರ ವಿರುದ್ಧ ವಿಜಯೇಂದ್ರ ವಿರುದ್ಧ ಮಾತಾಡಿದರೆ ನನ್ನನ್ನು ಯಡಿಯೂರಪ್ಪನವ್ರ ವಿರುದ್ಧ 2009 ಗೋವಾಕ್ಕೆ ಚೆನ್ನೈ ಕಳಿಸಿದಾರೆ ಮಹಾನುಭಾವರು. ಅವರು ರೇಣುಕಾಚಾರ್ಯ ಭಾಳ ಒಳ್ಳೆಯನಾಗಿದ್ದು. ಯಡಿಯೂರಪ್ಪನವ್ರ ವಿರುದ್ಧ ಮಾತಾಡ್ಬಿಟ್ರೆ ಭಾರಿ ಒಳ್ಳೆಯನು. ನನ್ನನ್ನು ಚಾಕು ರೀತಿ ಬಳಸ್ಕೊಂಡ್ರು. ನನಗೆಲ್ಲ ಒಂದು ಕಡೆ ಆತ್ಮನುಕೂಲ ಮಾಡಿಕೊಂಡು ನಾನು ಯಡಿಯೂರಪ್ಪನವ್ರ ವಿರುದ್ಧ ಮಾತಾಡಿದ ತಪ್ಪು, ಗೋವಾ ಚೆನ್ನೈ ಹೋಗಿದ್ದು ತಪ್ಪು, ಬಂಡಾಯ ಮಾಡಿದ್ದು ತಪ್ಪು, ಪಕ್ಷವನ್ನು ಕಟ್ಟಿದ ಒಬ್ಬ ಮಹಾನಾಯಕನ ವಿರುದ್ಧ ನನ್ನನ್ನು ಪ್ರಚೋದನೆ ಮಾಡಿರಲ್ಲ. ಅದರ ಕೆಲವರು ಸಮಯ ಬಂದಾಗ ಅಂಥವ್ರ ಹೆಸರನ್ನು ಹೇಳ್ತೀನಿ. ನಾನು ಅನೇಕ ಬಾರಿ ಹೇಳಿದ್ದೀನಿ, ನನ್ನನ್ನು ಗೋವಾಕ್ಕೆ ಚೆನ್ನೈಗೆ ಕಳಿಸಿದ್ದು ಮಹಾನ್ ನಾಯಕರು ಕೆಲವರು ಪ್ರಚೋದನೆ ಮಾಡಿ. ನನಗೆ ಸಿಟ್ಟು ಮುಂಗೋಪ ಜಾಸ್ತಿನಾ? ಓದಿ ಇಲ್ಲ ಅಂತಲ್ಲ, ಆತ್ಮಲೋಕನ ಮಾಡಿಕೊಂಡು ಪಕ್ಷದ ಜೊತೆಗಿರ್ಬೇಕಂತ ಹೇಳಿ ಯಡಿಯೂರಪ್ಪ ಪಾರ್ಟಿ ಕಟ್ಟಿದ್ದು. ಪಾರ್ಟಿ ಯಡಿಯೂರಪ್ಪನ ಜೊತೆಗಿದೆ ಅಂದರೆ BJP ಜೊತೆಗಿದ್ದೀವಿ. ಈಗ ಯಡಿಯೂರಪ್ಪನ ವಿಜಯೇಂದ್ರ ಟೀಕೆ ಮಾಡಿದ್ರೇನು? ಪಕ್ಷವನ್ನು ಟೀಕೆ ಮಾಡಿದ್ದು.
ಇದೇ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಿದ್ಯಾರು, ರಾಜ್ಯದ ಅಧ್ಯಕ್ಷ ಮಾಡಿದ್ಯಾರು, ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಮಾಡಿದ್ರು ನಮ್ಮ ರಾಷ್ಟ್ರೀಯ ನಾಯಕರು. ಒಂದು ನಿಮಿಷ, ರಾಷ್ಟ್ರೀಯ ನಾಯಕರು ಅಲ್ಲಿ ಒಂದು ನಿಮಿಷ, ರಾಷ್ಟ್ರೀಯ ನಾಯಕರು ವಿಜೇಂದ್ರ ಯಡಿಯೂರಪ್ಪನ ಟೀಕೆ ಮಾಡಿದ್ರೆ BJP ಟೀಕೆ ಮಾಡ್ದಂಗೆ, ತಾಯಿ ಟೀಕೆ ಮಾಡ್ದಂಗೆ ಅಂಥವ್ರ ಮೇಲೆ ಮೊದಲು ಆಕ್ಷನ್ ತಗೊಳ್ಳಿ. ಒಂದು ನಿಮಿಷ, ಅರೆ BJP ಕಟ್ಟಿದ್ಯಾರು? BJP ಕಟ್ಟಿದ್ದು ಯಡಿಯೂರಪ್ಪನೇ. ತಡಿ, ಯಡಿಯೂರಪ್ಪನೇ. ನಾನು ಕೇಳ್ತೀನಿ, ತಾಕತ್ತಿದ್ರೆ ಒಂದು ನಿಮಿಷ ಈಗ ತಡಿಯೋಣ. ಮಾಧ್ಯಮ ಸ್ನೇಹಿತರು ಸಿಟ್, ಒಂದು ನಿಮಿಷ. ಈಗ ಒಂದು ನಿಮಿಷ, ನೀವು ಮಾಧ್ಯಮ ಸ್ನೇಹಿತರು ನನ್ನನ್ನು ಕ್ವಶನ್ ಮಾಡಿದಾಗ ಭಾಳಷ್ಟು ವಿಷಯಗಳು ಹೊರಗಡೆ ಬರ್ತವೆ. ಆಂಧ್ರದಲ್ಲಿ, ತೆಲಂಗಾಣದಲ್ಲಿ, ಕೇರಳದಲ್ಲಿ, ತಮಿಳುನಾಡಲ್ಲಿ, ಭಾಳಷ್ಟು ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಯಾಕೆ ಬರಲಿಲ್ಲ ಅಂತ ಸಮರ್ಥ ನಾಯಕರಿಲ್ಲ. ಯಡಿಯೂರಪ್ಪನವರು ಅಂತ ಸಮರ್ಥ ನಾಯಕರು ಕರ್ನಾಟಕದಲ್ಲಿ ಇದ್ದಿದ್ದಕ್ಕೆ BJP ದಕ್ಷಿಣದ ಭಾರತ ಹೆಬ್ಬಾಗಿಲು ಕರ್ನಾಟಕದ BJP. ಹೌದಣ್ಣ, ಅಂದರೆ ಯಡಿಯೂರಪ್ಪನ BJPನ ನಾನು ಟೀಕೆ ಮಾಡಿದರೆ ಭಾಳ ಒಳ್ಳೆಯನಾಕಿದ್ದೆ. ಯಡಿಯೂರಪ್ಪನ BJP ಡಿಫೆಂಡ್ ಮಾಡೋಕ್ಕೆ ನನಗೆ ನೋಟಿಸ್ ಕೊಟ್ಟಿದ್ದಾರೆ. ನನ್ನ ನಿಲುವಿನಲ್ಲಿ ಬದಲಾವಣೆ ಇಲ್ಲ. ಯಾರು ಯತ್ನಾಳು ಕೇವಲ ಹರೀಶ್ ಅಷ್ಟೇ ಅಲ್ಲ, ಭಾಳಷ್ಟು ಜನ ಟೀಕೆ ಮಾಡಿದರೆ ದಾಖಲೆ ಸಭೆ ಕಳಿಸ್ಕೊಡ್ತೀನಿ. ಅವರೆಲ್ಲರಿಗೂ ನೋಟಿಸ್ ಕೊಡಬೇಕು. ಯಾರ್ಯಾರು ಯಡಿಯೂರಪ್ಪನವ್ರ ವಿರುದ್ಧ ಅಗೌರವ ಮಾತಾಡಿದ್ರೆ ದಾಖಲೆ ಸಮೇತ ಕಳಿಸ್ಕೊಡ್ತೀನಿ ನಾನು ನಾಳೆ. ಅವತ್ತು ಹೇಳ್ಬೇಕಾಯ್ತು, ಯಡಿಯೂರಪ್ಪ ನೀನೇ ದೊಡ್ಡವರು ಅಂತ ಖಾಲಿ ಬೀಳ್ತಿದ್ರಲ್ಲ. ಯಡಿಯೂರಪ್ಪನವ್ರು ಬರ್ದಿದ್ರೆ ನಮ್ಮ ಲೋಕಸಭೆ ವಿಧಾನಸಭೆ ಚುನಾವಣಾ ಪ್ರಚಾರಕ್ಕೆ ಬರ್ರಿ ಅಂತ ಕಾಲು ಹಿಡ್ಕಂತಲ್ಲ, ಅವತ್ತು ಹೇಳ್ಬೇಕಾಯ್ತು. ಈಗ ಯಡಿಯೂರಪ್ಪನವ್ರ ವಯಸ್ಸಿಗಿಂತ ಬಾಯಿ ಬಂದಂಗೆ ಮಾತಾಡಿದರೆ ಜನ ಕ್ಷಮಿಸಲ್ಲ. ರಾಜ್ಯದ ಜನ ಇವತ್ತು BJP ಜೊತೆಗಿದ್ದಾರೆ. ನಾವು ಸಭೆಗಳು ಸೇರ್ತೀವಿ, ಮಾಡ್ತೀವಿ. ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಅರೆ ಪಕ್ಷದ ವಿರುದ್ಧ ಮಾಡ್ತಾ ಇಲ್ಲಲ್ಲ ನಾನು. ಕಾಲಾಯ ನಮ ತಸ್ಮಾಯ ನಮ ಉತ್ತರ ಕೊಡ್ತೀನಿ. ಗೊತ್ತಿದೆ, ಹೇಳ್ತೀನಿ. ಎಲ್ಲ ಒಂದೇ ಸರಿಗೆ ಓಪನ್ ಮಾಡೋಕ್ಕಾಗಲ್ಲ. ಇಲ್ಲಿ PM ಒಂದೇ ಸರಿಗೆ PM ಮಾಡಿದ್ರೆ ಏನಾಗುತ್ತೆ, ಸಮಯ ಸಂದರ್ಭ ಕಾಲ ಕೂಡಿ ಬಂದಾಗ ಎಲ್ಲವೂ ಓಪನ್ ಆಗುತ್ತೆ. ಹಾಗಾಗಿ ಸಮಯ ಬಂದಾಗ ನಾನು ಎಲ್ಲವನ್ನೂ ಹೇಳ್ತೀನಿ, ನೋಟಿಸ್ ಉತ್ತರ ಕೊಡ್ತೀನಿ. ನಾನು ಭಯಭೀತನಾಗಿಲ್ಲ. ನನಗೊಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಇವ್ರು ಯಾರು ಏನು ಮಾಡಿದಾರಲ್ಲ, ದಾಖಲೆ ಸಮೇತ ಯಾರ್ಯಾರು ಏನು ಪಕ್ಷ ವಿರುದ್ಧ ಮಾತಾಡಿದರೆ, ಯಡಿಯೂರಪ್ಪನವ್ರ ವಿರುದ್ಧ ಟೀಕೆ ಮಾಡಿದರೆ, ಇದಕ್ಕೆಲ್ಲವೂ ಉತ್ತರ ಕೊಡ್ತೀನಿ. 100% ಭಾಳ ಚೆನ್ನಾಗಿ ಸೊಗಸಾಗಿ ಉತ್ತರ ಕೊಡ್ತೀನಿ. ನನಗೆ ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ, ನನಗೆ ಸಂತೋಷ ಆಗಿದೆ. ನೋಟಿಸ್ ಬಂದದ್ದು ಅತ್ಯಂತ ಸಂತೋಷ ಆಗಿದೆ. ಅರೆ ತಪ್ಪೇನಿದೆ, ನನಗೊಂದು ಒಳ್ಳೆ ವೇದಿಕೆ ಸಿಕ್ತಲ್ಲಪ್ಪ. ವೇದಿಕೆ ಎಸ್, ಯಾರ್ಯಾರು ಏನು ಮಾಡಿದ್ದಾರೆ, ಪಾರ್ಟಿನ ಯಾವ ರೀತಿ ಮುಗಿಸ್ಬೇಕಂತ ಇದ್ದರು, ಏನೇನು ಷಡ್ಯಂತ್ರ ಮಾಡಿದರೆ ಎಲ್ಲವೂ ನಾನು ಯಾವುದು ಅಧ್ಯಕ್ಷ ಏನು ತಪ್ಪು ಮಾಡಿದ್ದಾರೆ. ನೋಡಿ ಇನ್ನೊಂದು ಮಾತು ಹೇಳ್ತೀನಿ, ಇವ್ರು ಯಾರು ಅದರಲ್ಲ ಒಂದು 5-6 ಜನ, ಇವ್ರು 5-6 ಜನ BJP ರಾಜ್ಯದಲ್ಲಿ ಯಡಿಯೂರಪ್ಪ ಟೀಕೆ ಮಾಡ್ತಾರಲ್ಲ, ಒಂದು ಬಾರಿ ಆದರೂ ಕಾಂಗ್ರೆಸ್ಸಿನ ಅಜೆಂಡಗಳನ್ನು ಟೀಕೆ ಮಾಡಿದಾರ. ಮೊನ್ನೆ ಚೀಟಿ ಬಂತಲ್ಲ ಅಸೆಂಬ್ಲಿ ಒಳಗೆ, ಕಾಂಗ್ರೆಸ್ಸಿನ ಒಬ್ಬ ಪ್ರಭಾವಿ ಸಚಿವ ಚೀಟಿ ಕಳಿಸಿದಾಗ ಅದಕ್ಕೆ ಎದ್ದು ಮಾತಾಡ್ತಾರೆ. ಇದು ಮ್ಯಾಚ್ ಫಿಕ್ಸಿಂಗ್ ತಾನೆ? ಎಸ್ ಅಣ್ಣ, ಒಂದು ನಿಮಿಷ, ಮಾಧ್ಯಮ ಸ್ನೇಹಿತರು ನೀವೇ ಹೇಳಿದಿರಿ ಬಬಲೇಶ್ವರದಲ್ಲಿ ಮ್ಯಾಚ್ ಫಿಕ್ಸಿಂಗ್ ಯಾರು? ಏನು RNA ಗೆಸ್ಟ್ ಹೌಸ್ನಲ್ಲಿ, NRA ಗೆಸ್ಟ್ ಹೌಸ್ನಲ್ಲಿ ಹೋಗಿ ಖಾಲಿ ಬೀಳೋರು ಯಾರು? ಬಿಜಾಪುರ ಲೋಕಸಭೆ ಚುನಾವಣೆ 12,000 ಮತ ಕಡಿಮೆ ಆಯಿತು, ಹರಿಹರದಲ್ಲಿ ಮತ ಕಡಿಮೆ ಆಯ್ತು. ಇದಕ್ಕೆ ಮ್ಯಾಚ್ ಫಿಕ್ಸಿಂಗ್ ಯಾರು? ಅದೇ ನನಗೆ ಭಯನಾ? ಬಿಜಾಪುರದಲ್ಲಿ ಹೇಳ್ತಿಲ್ಲ ಎಷ್ಟು ಬಾರಿ ನೋಡ. ಈಗ ನನ್ನ ಬಾಯಲ್ಲಿ ಆ ವ್ಯಕ್ತಿ ಹೆಸರು ಹೇಳೋದಿಲ್ಲ, ಅನೇಕ ಬಾರಿ ಹೇಳಿದ್ದೀನಿ. ಕದ್ದು ಮುಚ್ಚಿ ಮಾತಾಡ್ತೀನ? ರೇಣುಕಾಚಾರ್ಯ ನೋಟಿಸು ತಲುಪಿದೆ, ಓಂ ಪಟಕ್ ನೋಟಿಸನ್ನು ಸರ್ವ್ ಮಾಡಿದ್ದಾರೆ.
ನೋಟಿಸ್ ಬಂದದಕ್ಕೆ ನನಗೆ ನೋವಾಗಿಲ್ಲ, ದುಃಖನೂ ಆಗಿಲ್ಲ, ಅತ್ಯಂತ ಸಂತೋಷ ಆಗಿದೆ. ಸಂತೋಷದಿಂದ ಮಾಧ್ಯಮ ಸ್ನೇಹಿತರ ಜೊತೆ ಮಾತಾಡ್ತಾ ಇದ್ದೀನಿ. ನಿನ್ನೆ ನೋಟಿಸ್ ಬಂದಾದಮೇಲೆ ಮಾಧ್ಯಮದ ಸ್ನೇಹಿತರು ಕರೆ ಮಾಡಿದ್ರು. ಅದಾದ ನಂತರ ಮಾಧ್ಯಮ ಸ್ನೇಹಿತರು ನೋಟಿಸ್ ಬಂದಿದೆ ಅಂತ ಕೇಳಿ ನನಗೆ ಯಾವುದೂ ಬಂದಿರಲಿಲ್ಲ, ತಡರಾತ್ರಿ ಬಂದಿದೆ. ನನಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಭಾಳಷ್ಟು ಜನ ಮುಖಂಡರುಗಳು, ಕಾರ್ಯಕರ್ತರುಗಳು ರಾಜ್ಯದ ಉದ್ದಗಲಕ್ಕೆ ಕರೆ ಮಾಡಿ ಮಾತಾಡಿದ್ದಾರೆ. ಮತ್ತು ವೀರಶೈವ ಲಿಂಗಾಯತ ಸಮಾಜದ ಮುಖಂಡರುಗಳು ಕರೆ ಮಾಡಿ ಮಾತಾಡಿದ್ದಾರೆ. ಮಾಜಿ ಸಚಿವರುಗಳು, ಮಾಜಿ ಶಾಸಕರು ಮಾತಾಡಿದ್ದಾರೆ. ರೇಣುಕಾಚಾರ್ಯರ ಜೊತೆ ನಾವು ನಿಮ್ಮ ಜೊತೆಗಿದ್ದೇವೆ, ನೀವು ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನನಗೆ ಹೇಳಿದರು. ನಾನು ಹೇಳಿದೆ, ರೇಣುಕಾಚಾರ್ಯ ಜೀವನದಲ್ಲಿ ಯಾವತ್ತೂ ಭಯ ಬೀಳೋ ವ್ಯಕ್ತಿ ಅಲ್ಲ, ಗಾಬರಿನೂ ಆಗಿಲ್ಲ. ನನಗೆ ಸಂತೋಷ ಆಗಿದೆ. ಮಾಧ್ಯಮ ಸ್ನೇಹಿತರು ಕೇಳ್ಬೋದು, ಏನು ಸಂತೋಷ? ನೋಡಿ, ನಾನೇ ವೈಯಕ್ತಿಕ ಪತ್ರ ಬರೆದಿದ್ರೆ ಅದು ಬೇರೆ ರೀತಿ ಅರ್ಥ ಆಗ್ತಿತ್ತು. ನಮ್ಮ ರಾಷ್ಟ್ರೀಯ ನಾಯಕರು ಅಪಾರ್ಥ ಮಾಡ್ಕೊಳ್ದ್ರು. ಇದು ಒಂದು ನನಗೆ ಪ್ಲಾಟ್ಫಾರ್ಮ್. ಕಳೆದ 5-6 ವರ್ಷಗಳಿಂದ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯಲ್ಲಿ ಗೊಂದಲಗಳು ಮತ್ತು ಪಕ್ಷ ವಿರೋಧಿ ಚಟುವಟಿಕೆಗಳು ಯಾರು ಮಾಡಿದ್ರು, ಅದನ್ನು ಪತ್ರದಲ್ಲಿ ಎಳೆಯಾಗಿ ಏನು ನಮ್ಮ ರಾಷ್ಟ್ರೀಯ ನಾಯಕರು ನನಗೆ ಶಿಸ್ತು ಪಾಲನಾ ಸಮಿತಿ ಅಧ್ಯಕ್ಷರು ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೆ ಸಮರ್ಪಕವಾಗಿ ಉತ್ತರವನ್ನು ಕೊಡುತ್ತೇನೆ. 100ಕ್ಕೆ 100 ಉತ್ತರ ಕೊಡ್ತೀನಿ. ಆಯಿತು, ನಾನು ಹೇಳ್ತೀನಿ. ಕಳೆದ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ವಿಧಾನಸಭೆ ಒಳಗೆ ಹೊರಗೆ ಅಲ್ಲಿಂದ ಇಲ್ಲಿವರೆಗೂ ನಿರಂತರವಾಗಿ ಟೀಕೆಯನ್ನು ಮಾಡಿದರು. ಅಂದು ಅವರಿಗೆ ನೋಟಿಸ್ ಕೊಟ್ಟಿದ್ರೆ, ಅವರ ಬಾಯಿಗೆ ಬೀಗ ಹಾಕಿದ್ರೆ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಆಗಿದ್ದಾಗ ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟಿ ಬೆಳೆಸಿದ ಒಬ್ಬ ಸಮರ್ಥ ನಾಯಕ, ಬಲಿಷ್ಠ ನಾಯಕ. 2 ಬಾರಿ ಮುಖ್ಯಮಂತ್ರಿ ಸ್ಥಾನ ಇಳಿಸಿರಲ್ಲ. ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ 2013ರಲ್ಲಿ ಅಧಿಕಾರಕ್ಕೆ ಬರಲಿಲ್ಲ, 23ರಲ್ಲಿ ಅಧಿಕಾರಕ್ಕೆ ಬರಲಿಲ್ಲ. ಯಡಿಯೂರಪ್ಪನವ್ರು ಇಳಿಸಿದ್ದು ತಪ್ಪು ಅಂತ ನಾನು ನೇರವಾಗಿ ಹೇಳಿದ್ದೀನಿ. ಯಾಕೆ ನನಗೆ ಹೇಳೋಕ್ಕೆ ಅವಕಾಶ ಇದೆ. ಕೇವಲ ಮಾಧ್ಯಮದಲ್ಲಿ ಮಾತಾಡಿಲ್ಲ, ಭಾರತೀಯ ಜನತಾ ಪಾರ್ಟಿಯ ಸಭೆಯಲ್ಲಿ ಹೇಳಿದ್ದೀನಿ. ನಾನೇನು ರೇಣುಕಾಚಾರ್ಯ ರೆಡಿಮೇಡ್ ಫುಡ್ ಅಲ್ಲ. ನಾನು ವಿದ್ಯಾರ್ಥಿ ದಿವಸದಿಂದ ರಾಜಕಾರಣಕ್ಕೆ ಬಂದಂಥವನು. ಜೆ ಪಿ ಚಳವಳಿಯಲ್ಲೇ ನಾನು ಪ್ರೌಢಶಾಲೆ 8-9 ತರಗತಿ ಹೋದಾಗಲೇ ಚಕ್ರ ನೇಗಿಲು ರೈತ ಹಿಡ್ಕೊಂಡು ಓಡಾಟ ಮಾಡಿದೆ ಹಳ್ಳಿಲ್ಲ ನಾನು. ಅದಾದ ನಂತರ ಕನ್ನಡಪರ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದೀನಿ. 90ರಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಬೇಕಂತ ರಾಮ ಜ್ಯೋತಿ ಬಂದಾಗ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವ್ರ ಹೋರಾಟಗಳನ್ನು ಆಕರ್ಷಣೆಯಾಗಿ ನಾನು BJP ಬಂದಂಥವನು. ನಾನು ಪಾದಯಾತ್ರೆ ಮಾಡಿದ್ದೀನಿ, 2 ಬಾರಿ ಜೈಲಿಗೆ ಹೋಗಿದ್ದೀನಿ, ಪಕ್ಷವನ್ನು ಸಂಘಟನೆ ಮಾಡಿದ್ದೀನಿ. ಹಾಗಾಗಿ ನನ್ನಂಥವರಿಗೆ ನೋಟಿಸ್ ಕೊಡ್ತಾರಲ್ಲ, ಯಾಕೆ 2019ರಿಂದ ಇಲ್ಲಿವರೆಗೂ ಟೀಕೆ ಮಾಡಿರಲ್ಲ. 3 ಬಾರಿ ನೋಟಿಸ್ ಕೊಟ್ಟರು, ಪಕ್ಷದಿಂದ ಉಚ್ಚಾಟನೆ ಮಾಡಲಿಲ್ಲ. ಅಂದು ಉಚ್ಚಾಟನೆ ಮಾಡಿದರೆ BJPಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನೋಡಿ, ಭಾಳಷ್ಟು ಜನ ಇನ್ನೂ ಯಾರು ದಾಖಲೆ ಸಮೇತ ನಾನು ಉತ್ತರ ಕೊಡ್ತೀನಿ. ಯಡಿಯೂರಪ್ಪನವ್ರ ಬಗ್ಗೆ ಹಗುರವಾಗಿ ಯಾರು ಮಾತಾಡಿದ್ರು, ಅಪಮಾನ ಮಾಡಿರಲ್ಲ, ಅವ್ರಿಗೆ ಯಾಕೆ ನೋಟಿಸ್ ಕೊಡಲಿಲ್ಲ? ಒಂದು ವೆಸ್ಟ್ ಇಂಡಿಗೆ ಕರೆಸಿದ್ರು, ಏನೇನು ಮಾತಾಡಿದ್ರು, ಎಲ್ಲವೂ ನಂತ ದಾಖಲೆ ಇದೆ. ನೋಡಿ, ಇಲ್ಲಿ ಕೆಲವರು ನಾನು ರಾಷ್ಟ್ರೀಯ ನಾಯಕರ ಬಗ್ಗೆ ಟೀಕೆ ಮಾಡೋಕ್ಕೆ ಇಚ್ಛೆ ಪಡಲ್ಲ. ರಾಷ್ಟ್ರೀಯ ನಾಯಕರಿಗೆ ತಪ್ಪು ಕಲ್ಪನೆಗಳು, ಕರ್ನಾಟಕದ ರಾಜಕೀಯ ಚಿತ್ರಣವನ್ನು ಯಾರೂ ಹೇಳ್ತಾ ಇಲ್ಲ, ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ರಾಜ್ಯದ ಅಧ್ಯಕ್ಷ ಆದಮೇಲೆ ಸನ್ಮಾನ್ಯ ಯಡಿಯೂರಪ್ಪನವ್ರ ಪಕ್ಷವನ್ನು ಕಟ್ಟಿಲ್ಲ, ಬೆಳೆಸಿಲ್ವಾ? ಯಡಿಯೂರಪ್ಪನವರಿಗೆ ಅನಂತಕುಮಾರು, ಈಶ್ವರಪ್ಪನವರು, ಜಗದೀಶ್ ಶೆಟ್ಟರು, BB ಶಿವಪ್ಪನವರು, ಮಲ್ಲಿಕಾರ್ಜುನವರು, ತಂಗಾರವರು, ಶಂಕರಮೂರ್ತಿ, ಭಾಳ ಜನ ನಾಯಕರು ಸಾಥ್ ಕೊಟ್ಟರು. ನಾನು ಇಲ್ಲ ಅಂತ ಹೇಳಿಲ್ಲ. ಪಕ್ಷವನ್ನು ಕಟ್ಟಿದರು, ಬೆಳೆಸಿದರು. ಅಂಥವ್ರ ವಿರುದ್ಧ ಎತ್ಕೊಳ್ತದಾರಲ್ಲ, ಇದಕ್ಕೆ ಯಾರು ಹುನ್ನಾರ? ಇದು ಹೊರ ಬರಬೇಕು. ಕೆಲವರು ಅದಾರೆ ನಾಟಕ ಮಾಡ್ತಾರೆ, ಡ್ರಾಮಾ ಮಾಡ್ತಾ ಇದ್ದಾರೆ. ಯತ್ನಾಳ್ ಹೇಳಿಲ್ಲ,
ನನಗೆ ಬ್ಯಾಕಪ್ ಇದೆ ಆಯಿತು, ಯಾಕೆ ಉಚ್ಚಾಟನೆ ಮಾಡಲಿಲ್ಲ ಹಂಗಾರೆ? ಸರ್, ಈಗ ಆ ಕಡೆಗೆ 2 ನೋಟಿಸ್ ಆಯಿತು, ಯತ್ನಾಳ್ ಅವರು ಸೇರಿ. ನೋಡಿ ಕಡೆಗೆ 2 ನೋಟಿಸ್. ಒಂದು ನಿಮಿಷ, ಈಗ ಇನ್ನೂ ಭಾಳಷ್ಟು ಜನ ಕೆಲವರು ಮಾತಾಡಿರ್ತಾರೆ, ಅವ್ರಿಗೆ ನೋಟಿಸ್ ಕೊಡಬೇಕಲ್ಲ. ನಾನು ಉತ್ತರ ಕೊಡ್ತೀನಿ. ನನ್ನ ನಿಲುವಿನಲ್ಲಿ ಯಾವುದೇ ಕಾರಣಕ್ಕೆ ಬದಲಾವಣೆ ಇಲ್ಲ. ನಾನು ಭಾರತೀಯ ಜನತಾ ಪಾರ್ಟಿ ನನಗೆ ಮಾತೃ ಸಮಾನ ಅಂತ ಹೇಳಿದ್ದೀನಿ. ನಾನು ಭಾರತೀಯ ಜನತಾ ಪಾರ್ಟಿ ಪರವಾಗಿದ್ದೀನಿ, ಸಂಘಟನೆ ಪರವಾಗಿದ್ದೀನಿ. ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟಿ ಬೆಳೆಸಿದ್ದು, ಅಂಥವ್ರ ವಿರುದ್ಧ ಯಾರೇ ಮಾತಾಡಿದ್ರು ನಾನು ಸುಮ್ಮನಿರಲ್ಲ, ನಾನು ಮೌನವಾಗಿರಲ್ಲ. ಕಳೆದ 2 ತಿಂಗಳಿಂದ ಒಬ್ಬ ಮಹಾನ್ ನಾಯಕ ಒಬ್ಬರದಾರ ಇಲ್ಲಿ ಬೆಂಗಳೂರಲ್ಲಿ. ಎಸ್ ಅದರೆ 2 ತಿಂಗಳಿಂದ ಮಾಧ್ಯಮ ಸ್ನೇಹಿತರ ಜೊತೆ ಆಪ್ತ ರೆಕಾರ್ಡ್ ಹೇಳಿದರೆ ರೇಣುಕನ್ನ ಉಚ್ಚಾಟನೆ ಮಾಡ್ತಾರೆ. ಆ ವ್ಯಕ್ತಿ ಯಾರಂತ ನನಗೆ ಚೆನ್ನಾಗಿ ಗೊತ್ತಿದ್ದು, ಸಂದರ್ಭ ಬಂದಾಗ ಹೇಳ್ತೀನಿ. ನಾನು ಯಾರ ಹೆಸರು ಹೇಳಲ್ಲಣ್ಣ, ಹೇಳಿದ್ದಾರೆ ಮಾಧ್ಯಮಸ್ಥರ ಜೊತೆ ಯಾರು ಮಾತಾಡಿದ್ದಾರೆ, ಆಪ್ತ ರೆಕಾರ್ಡ್ ಆನ್ ರೆಕಾರ್ಡ್ ಯಾರು ಹೇಳಿದ್ದಾರೆ, ರೇಣುಕಾಚಾರ್ಯನ ಎಕ್ಸ್ಪೆಲ್ ಮಾಡ್ತಾರೆ. 2 ತಿಂಗಳಿಂದಲೇ ನನಗೆ ಮಾಹಿತಿ ಇತ್ತಿದ್ದು. ಅಂದರೆ ನಾನು ಯಡಿಯೂರಪ್ಪನವ್ರನ್ನ ರಾಜ್ಯದ ಅಧ್ಯಕ್ಷ ಟೀಕೆ ಮಾಡಿದಾಗ ಮಾತಾಡೋಂಗಿದ್ದರೆ ಭಾರಿ ಮೌನ ಹೋಗಿದ್ದರೆ ಸರಿ ಆಗ್ತಿತ್ತು. ಆದರೂ ರಾಜ್ಯದ ಅಧ್ಯಕ್ಷರು ಕರೆಸಿ ಸಂಘ ಪರಿವಾರದವ್ರು ಕರೆಸಿ ಮಾತಾಡಿದಾಗ ಇದೇ ಪತ್ರಿಕೆಯಲ್ಲಿ ಆಪ್ತ ರೆಕಾರ್ಡ್ ಬರೆಸಿದ್ರು. ಸಂಘ ಪರಿವಾರದವರು ಮಾತಾಡಬಾರ್ದು ಅಂತ ಹೇಳಿದರು. ಮಾಧ್ಯಮದಲ್ಲಿ 40 ಜನ ರಾಜ್ಯದ ಅಧ್ಯಕ್ಷ ವಿರುದ್ಧವಾಗಿ ಬಾಯಿಗೆ ಬಂದಂಗೆ ಬೈದರು. ಅವರು ಆಪ್ತ ರೆಕಾರ್ಡ್ ಹೇಳಿ ಪತ್ರಿಕೆಯಲ್ಲಿ ಸ್ಟೋರಿಗಳು ಪ್ಲಾಂಟ್ ಮಾಡಿಸಿದ್ರು. ಪಕ್ಷದ ಅಧ್ಯಕ್ಷರು ಪಾರ್ಟಿ ಜೊತೆಗೆ ಇರಬೇಕಂದ್ರೆ ರಾಜ್ಯಪಾಲರ ಕಚೇರಿಗೆ ಹೋದರು. ಅವತ್ತು ಯಾಕೆ ಇವರು ರಾಜ್ಯಭವನಕ್ಕೆ ಹೋದ್ರಲ್ಲ ಸಪ್ರೇಟಾಗಿ. ವಿಜೇಂದ್ರ ಪಾದಯಾತ್ರೆ ಮಾಡಿ, ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅಂತಲ್ಲ, ರಾಜ್ಯದ ಅಧ್ಯಕ್ಷ ಪಾದಯಾತ್ರೆ ಮಾಡಿದ ಮೇಲೆ ಬೆಳಗಾಂನಲ್ಲಿ ಸೇರಿದಿಲ್ಲ. ಅವತ್ತು ನೋಟಿಸ್ ಕೊಟ್ಟು ಉಚ್ಚಾಟನೆ ಮಾಡ್ಬೇಕಂತ BJP ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನೋಡಿ, ಯಡಿಯೂರಪ್ಪನವ್ರನ್ನ ಅನಗತ್ಯವಾಗಿ 2 ಬಾರಿ ಅವ್ರ ಮೇಲೆ ಆರೋಪ ಮಾಡಿ ಇಳಿಸಿದ್ದು BJPಗೆ ಹಿನ್ನಡೆ ಆಯಿತು. ಅಂದರೆ ನಾನು ಯಡಿಯೂರಪ್ಪನವ್ರ ವಿರುದ್ಧ ಮಾತಾಡಿ ಭಾಳ ಚೆನ್ನಾಗಿ ನನಗೆ ಸನ್ಮಾನ ಗೌರವಿಸ್ತಾರೆ. ಹಾಗಾಗಿ ನಾನು ನನ್ನ ನಿಲುವಿನಲ್ಲಿ ಬದಲಾವಣೆ ಇಲ್ಲ. ಈಗಾಗಲೇ ರಾಜ್ಯದ ಉದ್ಯೋಗ ಕಾರ್ಯಕರ್ತರು, ಮುಖಂಡರು, ವೀರಶೈವಲಿಂಗ ಸಮಾಜ ಮುಖಂಡರುಗಳು ಮತ್ತು ಮಾಜಿ ಸಚಿವರುಗಳು, ಶಾಸಕರು ಕರೆ ಮಾಡಿ ಭಾಳ ಜನ ಮುಖಂಡರು ಹೇಳಿದರೆ, ನಿಮ್ಮ ಸರಿ ಇದೆ ತೆಗೆದುಕೊಂಡೆ ನಿಲುವು, ನಿಮ್ಮ ಜೊತೆ ನಾವು ಅದೀವಿ ಅಂತ ಹೇಳಿದರೆ ನಾನು ವಿಚಲಿತನಾಗಿಲ್ಲ. ಯಾರು ರಾಜ್ಯದ ಅಧ್ಯಕ್ಷರ ವಿರುದ್ಧ, ಪಾರ್ಟಿ ವಿರುದ್ಧ ಮಾತಾಡ್ತಾರೆ ಅಂಥವ್ರ ವಿರುದ್ಧ ನಾನು ಮಾತಾಡ್ತೀನಿ, ಪ್ರಶ್ನೆ ಇಲ್ಲ. ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರಿಗೂ ನೋಟಿಸ್ ಬಂದಿದೆ, ನನಗೂ ಬಂದಿದೆ. ನಾವು ಒಟ್ಟಿಗೆ ಉತ್ತರ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ. ಮತ್ತು ಭಾಳಷ್ಟು ಜನ ನನಗೆ ಅವರ ಆ ವ್ಯಕ್ತಿ ಹೆಸರು ಹೇಳಲ್ಲ ನನ್ನ ಬಾಯಲ್ಲಿ. ಪಾರ್ಟಿ ವಿರುದ್ಧ ಮಾತಾಡಿ ಭಾರಿ ದೊಡ್ಡ ಮನುಷ್ಯ ಸತ್ಯ ಹರಿಶ್ಚಂದ್ರ. ಅವತ್ತು ಯಡಿಯೂರಪ್ಪ ವಿಜೇಂದ್ರ ಕಾಲು ಹಿಡ್ಕೊಂಡು ಟಿಕೆಟ್ ತಗೊಂಡಲ್ಲ, ಕೆಲವ್ರು ಅದಾರೆ. ಈಗ ಏನೋ ಯಾವುದೋ ಇದರಲ್ಲಿ ಗೆದ್ದುಬಿಡ್ತಾರೆ ಹೊಂದಾಣಿಕೆಯಲ್ಲಿ, ಅದು ಪರ್ಮನೆಂಟ್ ತಿಳ್ಕೊಂಡ್ಬಿಡ್ತಾರೆ, ಶಾಶ್ವತ ಅಲ್ಲ. ನಮ್ಮ ಹೇಳ್ತೀನಿ ಕೇಳು, ಕ್ಷೇತ್ರದಲ್ಲಿ ರೇಣುಕಾಚಾರ್ಯನ ಯಡಿಯೂರಪ್ಪ BJP ಟಿಕೆಟ್ ಕೊಟ್ಟಾದಮೇಲೆ ನನ್ನನ್ನು ಬೆಳೆಸಿದ್ದು ನನ್ನ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ಇನ್ನೊಂದು ಹೇಳ್ತೀನಿ, ನನ್ನ ವಿರುದ್ಧವಾಗಿ 2013ರಲ್ಲಿ BJPಯಿಂದ ಟಿಕೆಟ್ ಕೊಟ್ಟರು. ಅವ್ರು ತಗೊಂಡೆಷ್ಟು ಕೇವಲ 2,500 ಮತಗಳು. ನಾನು 63,500 ಮತಗಳನ್ನು ಪಡೆದೆ. ಅದು ರೇಣುಕಾಚಾರ್ಯ ವರ್ಚಸ್ಸು. ಕ್ಷೇತ್ರ ಜನ ನನ್ನ ಜೊತೆಗಿದ್ದಾರೆ. ನಾನು ಮಾಡಿರ್ತಕ್ಕಂಥ ಅಭಿವೃದ್ಧಿ, ನಾನು ಮಾಡಿರ್ತಕ್ಕಂಥ ಸಮಾಜ ಸೇವೆ, ನಾನು ಮಾಡ್ತಕ್ಕಂಥ ಕೆಲಸಗಳು, ಅದಾದ ಮೇಲೆ ಜನ ನನ್ನ ಜೊತೆಗಿದ್ದಾರೆ. ಧನ್ಯವಾದಗಳು.